ರೈತ ಮಿತ್ರರೇ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಈ ವಿಡಿಯೋದಲ್ಲಿ ಸ್ವರಾಜ್ 742 ಎಫ್ ಗಾಡಿನ ಮಾರಾಟಕ್ಕೆ ತಂದಿರೋದು. ಗಾಡಿ ಮಾತ್ರ ಒಳ್ಳೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಯಾರಾದರೂ ಕಡಿಮೆ ಬೆಲೆಯಲ್ಲಿ ಗಾಡಿ ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಂಗೆ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೊಂದು ಮಾಹಿತಿ, ನಿಮ್ಮದು ಕೂಡ ಇದೇ ರೀತಿ ಸೆಕೆಂಡ್ ಹ್ಯಾಂಡಲ್ಲಿ ಯಾವುದಾದ್ರೂ ಗಾಡಿ ಮಾರಾಟಕ್ಕಿದ್ರೆ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ವೀಕ್ಷಕರೇ, ಗಾಡಿ ಬಗ್ಗೆ ನೋಡೋದಾದರೆ ಸ್ವರಾಜ್ 742 ಎಫ್ ಗಾಡಿ 42 HP ಗಾಡಿ. ಇದು ಮಾಡಲ್ಲು 2019 2019 ಮಾಡಲ್ ಗಾಡಿ. ಸಿಂಗಲ್ ಓನರ್ ಗಾಡಿನೇ ಮಾರಾಟಕ್ಕಿರೋದು. ಗಾಡಿಗಿರೋದು ಪಾರ್ಟಿ ಬಂದು ಫಸ್ಟ್ ಓನರ್ ಗಾಡಿ ಇದೆ. ಆ ಗಾಡಿ ಪವರ್ ಸ್ಟೀರಿಂಗ್ ಎಲ್ಲ ನಾರ್ಮಲ್ ಸ್ಟೀರಿಂಗಲ್ಲೇ ಗಾಡಿ ಇದೆ. ಸ್ಟೀರಿಂಗ್ ಇರೋದು ನಾರ್ಮಲ್ ಸ್ಟೀರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ಗಳು 4 ಕೂಡ 100% ವರೆಗೂ ಟೈರ್ ಇದೆ, ಹೊಸ ಟೈರ್ಗಳು. ಬಟ್ ರಿಮೋಲ್ಡ್ ಟೈರು 4 ರಿಮೋಟ್ ಟೈರ್ಗಳೇ ಗಾಡಿಗಿದಾವೆ. ಮತ್ತೆ ನಿಮಗೆ ಗಾಡಿ ಜೋಡಿ ಸಾಮಾನ್ಯ ಯಾವುದೂ ಇಲ್ಲ, ಕೇವಲ ಟ್ಯಾಕ್ಟ್ರ್ ಒಂದೇ ಮಾರಾಟಕ್ಕಿದೆ. ಆ್ಯಂಡು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳ್ತಿರೋದು. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದೂ ಪ್ರಾಬ್ಲಮ್ ಇಲ್ಲ, ಮತ್ತು ಗಾಡಿ ಮೇಲೆ ಲೋನು ಕೂಡ ಯಾವುದೂ ಇಲ್ಲ. ಇನ್ನು ಲೊಕೇಶನ್ನು, ಈ ಗಾಡಿ ಮಾರಾಟಕ್ಕಿರೋದು ದಾವಣಗೆರೆಯಲ್ಲಿದೆ. ದಾವಣಗೆರೆ ಲೋಕಲ್ ಸಿಟಿಯಲ್ಲೇ ಟ್ಯಾಕ್ಟ್ರು ಮಾರಾಟಕ್ಕಿರೋದು. ಈ ಗಾಡಿ ನಿಮಗೆ ಡೀಲರ್ ಹತ್ರ ಸಿಗುತ್ತೆ. ಇನ್ನು ಪ್ರೈಸ್ ವಿಷಯಕ್ಕೆ ಬಂದರೆ ಓನರ್ ಇದಕ್ಕೆ ಹೇಳ್ತಿರೋದು 2019 ಮಾಡಲು 3,60,000 ಹೇಳ್ತಾರೆ. ಇದೇನು ಫೈನಲ್ ಅಲ್ಲ, ಇದಕ್ಕೆ ಹೇಳ್ತಿರೋ ರೇಟು 3,60,000 ಮಾತಾಡಿದರೆ. ಇದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೂಡ ಓನರ್ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ಇಲ್ಲ, ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇದೆ. ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿಕೊಂಡು ಎಷ್ಟಾಗುತ್ತೆ ಫೈನಲ್ ಅಂತ ತಿಳ್ಕೊಂಡು ತಗೋಬೋದು ನೀವು. ಇಲ್ಲಾಂದರೆ ನಿಮಗೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಕೂಡ ಇರಲ್ಲ, ಮಾರಾಟವಾಗಿರುತ್ತೆ. ಗಾಡಿ ಮಾರಾಟವಾದ ಮೇಲೆ ವಿಡಿಯೋ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ, ಗಾಡಿ ಅಂತ ಈ ಥರ ಇದೆ. ನಿಮಗೆ ಓಕೆ ಅನಿಸಿದರೆ ತೊಗೊಳ್ಳಿ. ಇಲ್ಲಾಂದರೆ ಯಾರಾದರೂ ತೊಗೊಳ್ಳೋರಿದ್ದರೆ ನಿಮ್ಮೂರಲ್ಲಿ ಅಥವಾ ಮಾರಾಟ ಮಾಡೋರಿದ್ದರೆ ದಯವಿಟ್ಟು ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.